ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ಬೆಳಬೆಳಗ್ಗೆನೆ ಪಕ್ಷಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಆ್ಯಕ್ಚುಲಿ ಇದು ನಮ್ಮ ಮನೆಗೆ ಬಂದಿರೋ ಇನ್ನೊಂದು ಪಕ್ಷಿ ಅಂತಂದರೆ, ಫಸ್ಟು ಒಂದ್ಸತಿ ಹಳೆ ವ್ಲಾಗಲ್ಲಿ ತೋರಿಸಿದ್ದೆ. ಒಂದ್ಸತಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಅದು ಮರಿ ಮಾಡಿಕೊಂಡು ಹೋಗಿತ್ತು. ಮತ್ತೆ ಇನ್ನೊಂದ್ಸತಿ ಬಂದಿದೆ ಗೂಡು ಕಟ್ಟೋದಕ್ಕೆ. ಎಷ್ಟು ಖುಷಿ ಆಯಿತು ನನ್ನ ಮಗಳಿಗೆ ಅಂತಂದರೆ, ಆ ಪಕ್ಷಿ ನೋಡಿ ಇನ್ನೊಂದ್ಸತಿ ಗೂಡು ಕಟ್ಟುತ್ತಾ ಅಂತ ಅಂದ್ಬಿಟ್ಟು. ಅದು ಆ್ಯಕ್ಚುಲಿ ಮಲ್ಲಿಗೆ ಗಿಡದಲ್ಲಿ ಮತ್ತು ಮಲ್ಲಿಗೆ ಗಿಡ ಮತ್ತು ಮೆಹಂದಿ ಗಿಡ ಇದೆ, ಅದ್ರ ಮಧ್ಯದಲ್ಲಿ ಗೂಡು ಕಟ್ತಾ ಇದೆ. ತುಂಬಾ ಖುಷಿ ಆಯಿತು ಮತ್ತು ಆ ಪಕ್ಷಿನ ನೋಡಿ. ಸೊ ಇದನ್ನು ಬೆಳಗ್ಗೆ ಎಲ್ಲ ನೋಡಿಕೊಂಡು ನಾವು ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಸೊ ತೊಟ್ಲು ಶಾಸ್ತ್ರ, ಅದಕ್ಕೆ ನಾನು ನಮ್ಮತ್ತೆ ನಮ್ಮಮ್ಮ ನನ್ನ ಸಿಸ್ಟರು ಎಲ್ಲ ಹೋಗಿದ್ವಿ. ಅಂದರೆ ನಮ್ಮ ಮಮ್ಮಿ ಅವರ ಸೋದರ ಮಾವನ ಮಗುವುದು ತೊಟ್ಲು ಶಾಸ್ತ್ರ. ಸೊ ಅದಕ್ಕೆ ಎಲ್ಲರೂ ಹೋಗಿದ್ವಿ ಬೆಳಗ್ಗೆನೇ. ಸೊ ಬೆಳಗ್ಗೆ ಬೇಗ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಬೇಗ ಅಂತ ಅಂದ್ಕೊಂಡ್ರು, ಮನೇಲಿ ಕೆಲಸ ಇದ್ದಿದ್ದೇ ಅಲ್ವಾ, ಗೊತ್ತಲ್ವಾ ನಿಮಗೆ. ಕೆಲಸ ಮುಗಿಯೋದಿಲ್ಲ ಹೆಂಗಸ್ರದ್ದು. ಸೊ ಎಲ್ಲ ಕೆಲಸ ಮುಗಿಸಿ ನಾವು ಅಲ್ಲಿ ಹೊರಟ್ವಿ. ಅಲ್ಲಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ಸೊ ಬೇಗನೆ ಊಟಕ್ಕೆ ಹೋದ್ವಿ. ಆ್ಯಕ್ಚುಲಿ ಫಸ್ಟ್ ಬಂತು ನಾವೇ ಊಟ ಅಂತ ಹೇಳ್ಬೋದು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಯೂಶಲಿ ಪಲ್ಯಗಳು ಹಾಕ್ಸ್ಕೊಳೋದಿಲ್ಲ, ಆದರೆ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಪೈನಾಪಲ್ ಸಲಾಡ್ ಅಂತ ಕೊಟ್ಟಿದ್ರು, ಅಂದರೆ ಸಾರಿ ಪೈನಾಪಲ್ ಕೋಸಂಬರಿ ಅಂತ ಅಂದ್ಬಿಟ್ಟು. ಅದು ಚೆನ್ನಾಗಿತ್ತು. ಮತ್ತು ಹೆಸರು ಕಾಳು ಪಲ್ಯ, ಮತ್ತು ಪೊಟ್ಯಾಟೋದು ಕಬಾಬ್ ಥರ ಮಾಡಿದರು. ಸೊ ಅದು ಅಷ್ಟೇ ಸೂಪರಾಗಿತ್ತು. ಅದೊಂಥರ ಕಬಾಬ್ ಸ್ಮೆಲ್ ಥರ ಬರ್ತಾಯಿತ್ತು. ನಾನ್ ವೆಜ್ ಮಾಡೋಂಗಿಲ್ಲ ಆ್ಯಕ್ಚುಲಿ, ಆದರೆ ಬಟ್ ಫೀಲು ಅಂದರೆ ಆ ಸ್ಮೆಲ್ಲು ಕರಿಬೇಕಾದ್ರೆ ಕಬಾಬ್ ಥರ ಅನಿಸ್ತಾ ಇತ್ತು. ಮತ್ತು ಈವನ್ ಅಕ್ಕಿ ರೊಟ್ಟಿ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ಅದು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಹಾಕ್ಕೊಟ್ರ ತುಂಬಾ ಚೆನ್ನಾಗಿತ್ತು. ಅಕ್ಕಿ ರೊಟ್ಟಿ ಮತ್ತು ಹೆಂಗಾಯಿ ಹೇಳಬೇಕಂದ್ರೆ ಊಟ ಮಾತ್ರ ಸೂಪರಾಗಿತ್ತು. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಸಂಜೆ ನಮ್ಮಮ್ಮ ಹೊರಡೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಮತ್ತೆ ನಾವು ಅಲ್ಲಿಂದ ಬಂದಿದ್ದು ಸರ್ಕಲ್ ಮಾರಮ್ಮ ಟೆಂಪಲ್ಗೆ, ಅಂದರೆ ನಮ್ಮ ಮಮ್ಮಿ ಮನೆಗೆ ಬಂದು ಅಲ್ಲಿಂದ ವಾಪಸ್ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ಅಲ್ಲಿ ನಾವು ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಸುಮಾರು ತಿಂಗಳುಗಳೇ ಆಗೋಗಿತ್ತು ನಾವು ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಬಂದು. ಯೂಶಲಿ ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇರ್ತಾರೆ, ಆದರೆ ನಾವು ಬಂದು ಆಲ್ಮೋಸ್ಟ್ ಒಂದು 5 to 6 ಮಂತ್ಸೇ ಆಗಿರ್ಬೋದೇನೋ ಅಂತ ಅನ್ಕೊತೀನಿ. ಹ್ಞೂ ಆಗಿರ್ಬೋದು, ಬಿಕಾಸ್ ನನ್ನ ಮಗಳು ಹಾಸ್ಟ್ಲಿಗೆ ಹೋಗೋಕ್ಕೆ ಮುಂಚೆ ಬಂದಿದ್ದಿದ್ದು ನಾವು. ಸೊ ತುಂಬ ದಿವಸ ಆಗೋಗಿತ್ತು. ಸೊ ಹೋಗೋಣ ಅಂತ ಅಂದ್ಕೊಂಡು ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ನಮ್ಮಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಬಂದ್ವಿ. ಮಾತ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಹೇಳಿದ್ನಲ್ಲ, ತುಂಬ ತಿಂಗಳ ಮೇಲೆ ಆ ತಾಯಿನ ನೋಡಿ ದರ್ಶನ ಪಡೆದು, ಮತ್ತು ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಪೂಜೆನೂ ಅಂಥ ರಶ್ ಅಂತ ಏನೂ ಇರಲಿಲ್ಲ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು, ಮತ್ತು ಪ್ರಸಾದ ಅಷ್ಟೇ ಸೂಪರಾಗಿತ್ತು. ಪ್ರಸಾದ ಯಾವತ್ತೂ ದೇವಸ್ಥಾನದಲ್ಲಿ ಪ್ರಸಾದ ನಾವು ಮಿಸ್ ಮಾಡೋದಿಲ್ಲ. ನಾನು ಯೂಶಲಿ ಟೆಂಪಲ್ಸ್ಗೆಲ್ಲ ಹೋದಾಗ ಅಥವಾ ಹಳೆ ವ್ಲಾಗ್ಸಲ್ಲಿ ನಾನು ಹೇಳಿರ್ತೀನಿ, ಟೆಂಪಲ್ಸಲ್ಲಿ ನಾವು ಪ್ರಸಾದ ಮಾತ್ರ ಮಿಸ್ ಮಾಡೋದಿಲ್ಲ. ಸೊ ಟೆಂಪಲೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಿದ್ದಂಗೆನೇ ನಮ್ಮ ದೊಡ್ಡಮ್ಮ, ದೊಡ್ಡಪ್ಪ ಮತ್ತು ನನ್ನ ತಂಗಿ ಎಲ್ಲರೂ ನಮ್ಮ ಅಪ್ಪ ನೋಡೋದಕ್ಕೆ ಅಂತ ಬಂದರು ಅವತ್ತು. ಆ್ಯಕ್ಚುಲಿ ಅದು ಅನ್ಎಕ್ಸ್ಪೆಕ್ಟೆಡು, ಅವ್ರು ಬರ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅದು ಸಡನ್ನಾಗಿ ಅವರೂ ಬಂದರು. ಬಿಕಾಸ್ ಅವತ್ತು ಮಕ್ಳಿಗೂ ಹಾಲಿಡೇಸ್ ಇರೋದ್ರಿಂದ ಸೊ ಎಲ್ರೂ ತುಂಬ ದಿವಸದಿಂದ ಅನ್ಕೊತಾ ಇದ್ರು ನಾವು ಅಪ್ಪ ನೋಡೋಕೆ ಬರಬೇಕು ಅಂತ ಅಂದ್ಬಿಟ್ಟು. ಅದು ಪೋಸ್ಟ್ಪೋನ್ ಆಗ್ತಾನೇ ಇತ್ತು, ಏನೋ ಒಂದು ಕೆಲಸಗಳು ಅದು ಇದು ಅಂತ ಅಂದ್ಕೊಂಡು. ಸೊ ಯೂಶಲಿ ಫೈನಲ್ ಆಗಿ ಬಂದರು. ಆ್ಯಕ್ಚುಲಿ ಅವಳು ಬರಬೇಕಾದ್ರೆ ಇನ್ಫಾರ್ಮ್ ಮಾಡಿದ್ಲು ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸಡನ್ನಾಗಿ ಸರಿ ಇನ್ನೇನು ಬಂದ ಅಂದರೆ ಒಂದು ಅರ್ಧ ದಾರಿಗೆ ಬಂದಮೇಲೆ ಹೇಳ್ತಾ ಇದ್ದಾಳೆ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ನಾವು ಅದನ್ನು ಆ್ಯಕ್ಚುಲಿ ನಂಬಿರಲಿಲ್ಲ ಬರ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಆಲ್ ಆಫ್ ಎ ಸಡನ್ ಎಂಟ್ರಿಗೆ ಇವರೆಲ್ಲರದೂನು. ಓಕೆ, ಸ್ವಲ್ಪ ಅವ್ರ ಜೊತೆ ಎಲ್ಲ ಮಾತಾಡಿ ಎಲ್ಲ ಮಾಡಿ ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೆ, ಬಿಕಾಸ್ ಅರ್ಜೆಂಟಿಗೆ ಅದೇ ಆಗೋದು ಅಂತ. ಈವನ್ ಅವರು ಕೂಡ ಅಪ್ಪನಿಗೆ ಅಂತ ಅಂದ್ಬಿಟ್ಟು ನಾನ್ ವೆಜ್ ಅಂದರೆ ಮಟನ್ ಸಾಂಬಾರೆಲ್ಲ ಮಾಡ್ಕೊಂಡು ಬಂದಿದ್ರು ಪಾಪ ನಮ್ಮ ದೊಡ್ಡಮ್ಮ ಅವರು. ಮತ್ತು ಈವನ್ ನಮ್ಮಮ್ಮ ಕೂಡ ಅವತ್ತು ಸಂಜೆ ನಾನ್ ವೆಜ್ ಮಾಡಿದರು. ಬಟ್ ಮಟನ್ನು ಅಂದರೆ ಸ್ವಲ್ಪ ನಮ್ಮಮ್ಮನೂ ಕೂಡ ತಿನ್ನೋದಿಲ್ಲ ಮಟನ್ನು ಅಂತ ಅಂದ್ಬಿಟ್ಟು. ಈವನ್ ನನ್ನ ಸಿಸ್ಟರು ತಂದಿದ್ದು ಅಷ್ಟೇನೆ, ಅವರು ಮಟನ್ ತಂದಿದ್ರು. ಸೊ ಎಲ್ಲ ಮಟನ್ನೇ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಯೂಶಲಿ ಇದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಚಿಕನ್ ಪೆಪ್ಪರ್ ಫ್ರೈದು ಕುಕ್ಕಿಂಗ್ ವಿಡಿಯೋ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ನಾನು ಕುಕ್ ಮಾಡಿದಾಗೆಲ್ಲನೂ ಅರ್ಜೆನ್ಸಿಲೇ ಇರುತ್ತೆ. ಸೊ ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾವಾಗಲಾದ್ರು ಇನ್ನೊಂದ್ಸತಿ ಚಿಕನ್ ಪೆಪ್ಪರ್ ಫ್ರೈ
ಮಾಡೋದನ್ನ ಹೇಗೆ ಅಂತ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಬಿಕಾಸ್ ಚಿಕನ್ ಪೆಪ್ಪರ್ ಫ್ರೈ ನನ್ನ ಮನೇಲಿ ನನ್ನ ಹಸ್ಬೆಂಡ್‌ಗೆ, ನನ್ನ ಮಕ್ಕಳಿಗೆ ತುಂಬಾನೇ ಇಷ್ಟ. ಅದು ಆಕ್ಚುಲಿ ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಅದನ್ನ ಎಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ಕಬಾಬ್ ಎಲ್ಲ ಹಾಕೊಂಡು ಅಂದ್ರೆ ನನ್ನ ಮಕ್ಕಳಿಗೆ ಮತ್ತೆ ನಮ್ಮ ಪುಟಾಣಿ ಮಕ್ಕಳು ಇವಾಗ ನೋಡಿದ್ರಲ್ಲ ಅವ್ರಿಗೆಲ್ಲ ಸ್ವಲ್ಪ ಮಕ್ಕಳಿಗೆಲ್ಲ ಕಬಾಬ್ ಅಂದ್ರೆ ಸ್ವಲ್ಪ ಇಷ್ಟ ಅಲ್ಲ. ಇದೆಲ್ಲ ಸ್ವಲ್ಪ ಸ್ಪೈಸಿ ಆಗೋಗ್ಬಿಡತ್ತೆ. ಸೊ ಅದಕ್ಕಾಗಿ ಅವರು ಅಷ್ಟು ಸ್ಪೈಸಿ ಇಷ್ಟಪಡೋದಿಲ್ಲ ಮಕ್ಕಳಿಗೆ. ಸೊ ಮಕ್ಕಳಿಗಾಗಿ ಕಬಾಬ್ ಅಂತ ಅಂದ್ಬಿಟ್ಟು ನನ್ನ ತಂಗಿ ಕಬಾಬ್ ಹಾಕ್ತಾ ಇದ್ದಾಳೆ. ಎಲ್ಲಿಗೆ ದೊಡ್ಡಪ್ಪ ಬಂದೆ ಪುಟ ಆಟ ಆಡಕ್ಕೆ ಸಾಕಾಗ್ಬಿಟ್ಟು ಯಾರು ನಾನಾ ನಾನು ಇವತ್ತಿಲ್ಲ ನೀನು ಇವತ್ತಿಲ್ಲ. ಆಕ್ಚುಲಿ ಇವ್ರು ಬಂದು ಹೋಗಿದ್ ಮಾತ್ರ ತುಂಬಾನೇ ಖುಷಿ ಇದೆ. ಯಾಕೆಂತಂದ್ರೆ ತುಂಬಾ ದಿವಸದಿಂದ ಪ್ಲಾನ್ ಇತ್ತು ಬರ್ಬೇಕು ಅಂತ ಅನ್ಬಿಟ್ಟು. ಹೇಳ್ದಂಗೆ ಅವಳು ಫ್ರೀ ಆದಾಗ ನಾವು ಫ್ರೀ ಇರ್ತಾ ಇರ್ಲಿಲ್ಲ, ನಾವು ಫ್ರೀ ಇದ್ದಾಗ ಅವಳು ಫ್ರೀ ಇರ್ತಾ ಇರ್ಲಿಲ್ಲ. ಅವಳಿಗೆ ಪುಟಾಣಿ ಮಕ್ಳು ಇರೋದ್ರಿಂದ ಸ್ವಲ್ಪ ಏನೋ ತುಂಬಾನೇ ಬ್ಯುಸಿ ಶೆಡ್ಯೂಲ್ಸ್ ಅಂತ ಹೇಳ್ಬೋದು. ಈವನ್ ನಮ್ಮ ದೊಡ್ಡಮ್ಮನೂ ಅಷ್ಟೇ ತುಂಬಾ ದಿವಸದಿಂದಾನು ಬರ್ಬೇಕು ಅಂತ ಅನ್ಕೊಂತಾನೆ ಇದ್ರು. ನಮ್ಮ ತಂದೆಗೆ ಹುಷಾರಿಲ್ದಾಗಿಂದ ಅವ್ರು ಬಂದ್ಮೇಲೆ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ತುಂಬಾ ದಿವಸದಿಂದ ಅನ್ಕೊಂತಾ ಇದ್ರು ನೋಡಕ್ ಬರ್ಬೇಕು ಅಂತ ಅಂದ್ಬಿಟ್ಟು. ಅವ್ರಿಗೂ ಟೈಮ್ ಆಗ್ತಾನೆ ಇರ್ಲಿಲ್ಲ. ಹೀಗೆ ಒಂದಾದ್ರೆ ಒಂದ್ ಕೆಲ್ಸ, ಒಂದ್ ತಪ್ಪಿದ್ರೆ ಒಂದ್ ಕೆಲ್ಸ ಇದ್ದೇ ಇರತ್ತಲ್ವಾ. ಸೊ ಹೇಳಿದಂಗೆ ಹೆಣ್ಮಕ್ಳಿಗೆ ಫ್ರೀ ಅಂತ ಆಗೋದು ನಾವು ಫ್ರೀ ಮಾಡ್ಕೊಂಡಾಗ ಮಾತ್ರ. ಅದು ಫ್ರೀ ಅಂತ ನಮ್ಗೆ ಯಾವತ್ತೂ ಟೈಮ್ ಇರೋದಿಲ್ಲ. ಆಕ್ಚುಲಿ ಇವ್ರನ್ನ ಸಿಹಿ ಜೇನು ಚಾನಲ್ ಅಲ್ಲಿ ನೋಡಿರ್ತೀರಾ. ಸೊ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಇವ್ಳು ಯಾರು ಅಲ್ಲ, ನನ್ನ ತಂಗಿನೇನೆ. ಅವ್ರದ್ದು ಒಂದು ಚಾನಲ್ ಇದೆ ಸಿಹಿ ಜೇನು ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಸಪೋರ್ಟ್ ದಟ್ ಚಾನಲ್. ನೈಟ್ ನಾವೆಲ್ಲ ಊಟ ಮುಗಿಸ್ಕೊಂಡು ಅವರು ಊಟ ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಆಲ್ರೆಡಿ 10 o'clock ಆಗ್ಬಿಟ್ಟಿತ್ತು. ಹಾಯ್ ಎಲ್ರಿಗೂ. ನಿನ್ನೆ ಆಕ್ಚುಲಿ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಅಂತೂನು ಅಂದ್ರೆ ಎಲ್ಲ ಊಟ ಎಲ್ಲ ಮುಗಿಸಿ ಎಲ್ಲ ಕುತ್ಕೊಂಡು ಮಾತಾಡೋ ಅಷ್ಟೊತ್ತಿಗೆ ಲೇಟ್ ಆಗೋಗ್ಬಿಟ್ಟಿತ್ತು. ಅಂದ್ರೆ ಫ್ಯಾಮಿಲಿ ಸೇರಿದ್ಮೇಲೆ ಗೊತ್ತಲ್ವಾ. ಸೊ ಸ್ವಲ್ಪನೇ ಲೇಟ್ ಆಗೋಗುತ್ತೆ. ಎಲ್ಲರೂ ಮಾತಾಡೋ ಕೂತ್ರೆ ಎಲ್ಲ ಮಾತಾಡ್ಕೊಂಡು ಲೇಟೇ ಆಗತ್ತೆ. ಸೊ ನಿನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಡೇ ಯಾಕಪ್ಪ ಇದನ್ನ ನಾನು ಡೈರೆಕ್ಟ್ ಆಗಿ ಹೋಟೆಲ್ಗೆ ಬಂದೆ ಅಂತಂದ್ರೆ ನಾವು ಆಕ್ಚುಲಿ ಹೊರಟಿರೋದು ಹಾಸನ್ಗೆ. ಅಂದ್ರೆ ನಮ್ಮ ಮಾವ ದೇವಸ್ಥಾನಕ್ಕೆ ಹೊರಟಿದ್ರು. ಸೊ ಅವ್ರನ್ನ ಅರ್ಧ ದಾರಿಗೆ ಅಂದ್ರೆ ಹಾಸನಲ್ಲಿ ಅವ್ರ ಬ್ಯಾಚ್ ಎಲ್ಲಾರನ್ನು ಹಾಸನರಿಗೆ ರೀಚ್ ಆಗಿದ್ರು. ಸೊ ಅಲ್ಲಿಗೆ ಡ್ರಾಪ್ ಮಾಡ್ಬೇಕಾಗಿತ್ತು ಅವ್ರನ್ನ. ಸೊ ಅದಕ್ಕಾಗಿ ಅವ್ರನ್ನ ಹಾಸನ್ಗೆ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೊರಟಿದ್ವಿ. ಆನ್ ದ ವೇ ಹೋಗ್ತಾ ಸ್ವಲ್ಪ ಏನಾದ್ರು ಹೊಟ್ಟೆಗೆ ಹಾಕೊಬೇಕಲ್ಲ. ಸೊ ಹೊಟ್ಟೆ ಪೂಜೆ ಮಾಡ್ಕೊಂಡ್ರೆ ಸ್ವಲ್ಪ ತಲೆ ಚೆನ್ನಾಗಿ ಓಡುತ್ತೆ, ಸ್ವಲ್ಪ ಎನರ್ಜಿ ಇರುತ್ತೆ ಅಂತ ಅಂದ್ಬಿಟ್ಟು ಈವನ್ ನಮ್ಮ ಮಾವಂಗೂ ಸ್ವಲ್ಪ ಊಟ ಏನಾದ್ರು ಕೊಡಿಸ್ಬೇಕಿತ್ತು. ಅವರು ಊಟ ಮಾಡಿರ್ಲಿಲ್ಲ. ಅಂದ್ರೆ ಬೆಳಗ್ಗೆ ಟಿಫನ್ ಮಾಡಿದ್ದು, ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ. ಸೊ ಅದಕ್ಕಾಗಿನೇ ನಾವಿಲ್ಲಿ ಬಂದಿದ್ದು ಆಲ್ಮೋಸ್ಟ್ ನಾನು ಯಾವಾಗ್ಲೂ ಆ ರೋಡಲ್ಲಿ ಹೋದಾಗ ತೋರಿಸ್ತೀನಿ, ಕೃಷ್ಣ ಕೇಶವ ಅನ್ನೋ ಹೋಟೆಲ್ಗೆ. ಇದು ನೆಲಮಂಗಲಗೆ ಹೋಗ್ತಾ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಸಿಗುತ್ತೆ, ಟೋಲ್ ಮುಂಚೆನೆ ಸಿಗುತ್ತೆ ನಮಗಿದು. ನಾನು ಹೇಳ್ದಂಗೆನೆ ಫುಡ್ ವಾಸ್ ಓಕೆ, ಅಂದ್ರೆ ಚೆನ್ನಾಗಿದೆ ಟೇಸ್ಟ್. ಬಟ್ ಪ್ರೈಸ್ ಮಾತ್ರ ತುಂಬಾನೇ ಕಾಸ್ಟ್ಲಿ ಇದೆ. ನಾವು ತಗೊಂಡಿದ್ದ ಪಾನಿಪುರಿ ಅಂತೂ ತುಂಬಾನೇ ಕಾಸ್ಟ್ಲಿ ಇತ್ತು. ನಮ್ಗೆ ಅದು ಆಕ್ಚುಲಿ ಗೊತ್ತಿರ್ಲಿಲ್ಲ ರೇಟ್. ನಾವು ಮುಂಚೆ ನೋಡ್ಬೇಕಾಗಿತ್ತು. ಜಸ್ಟ್ ಅದು ಗ್ಲಾಸಸ್ ಅಲ್ಲಿ ಪಾನಿ ಫಿಲ್ ಮಾಡಿ ಅದ್ರ ಮೇಲೆ ಡೆಕೋರೇಟಿವ್ ತರ ಪೂರೀಸ್ ಇಟ್ಕೊಟ್ಟಿದ್ರು. ಸೊ ಅದಕ್ಕೇನೆ 150 ರುಪೀಸ್ ಏನೋ ಪಾನಿಪುರಿಗೆ. ಸೊ ಇಟ್ಸ್ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ. ಓಕೆ, ಅದನ್ನ ಸ್ವಲ್ಪ ಲೈಟ್ ಆಗಿ ಸೇವಿಸ್ಕೊಂಡು ಕಾಫಿ ಕುಡಿದು ಮತ್ತೆ ನಮ್ಮ ಮಾವನ ಹಾಸನ್ಗೆ ಬಿಟ್ಟು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ನಮಗೆ ನೈಟ್ ಆಗೋಗಿತ್ತು. ಅಂದ್ರೆ ಬೇಗನೆ ಬರ್ಬೇಕಿತ್ತು. ಯಾಕೆ ಅಂತಂದ್ರೆ ನನ್ನ ಮಗಳು ಒಬ್ಳೇ ಇದ್ಲು. ಸೊ ನೆಕ್ಸ್ಟ್ ಡೇ ಬೇರೆ ಫಂಕ್ಷನ್ಗೆ ಹೋಗ್ಬೇಕಿತ್ತು. ಸೊ ಬಂದು ಮತ್ತೆ ನಮ್ಮ ಅಜ್ಜಿ ಮನೆಯಲ್ಲಿ ಅಂದ್ರೆ ನಮ್ಮ ಅಜ್ಜಿಯ ಮೊಮ್ಮಗದು ಬರ್ತ್ಡೇ ಇತ್ತು. ಸೊ ಅದಕ್ಕಾಗಿ ಅಲ್ಲಿ ಹೊರಟಿದ್ವಿ. ಆಕ್ಚುಲಿ ಇದು ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಇದು ನೋಡಿ, ತುಂಬಾ ಹಳೇ ಕಾಲದ ಮನೆ, ಅಂದ್ರೆ ಹೆಂಚಿನ ಮನೆ. ಆಕ್ಚುಲಿ ಇದು ಯಾರು ನೋಡಿರ್ಲಿ ಅಂದ್ರೆ ತುಂಬಾ ಹಳ್ಳಿಯಲ್ಲಿ ಅವ್ರಿಗಿದ್ದವ್ರಿಗೆ ಇದು ಅನುಭವ ಇರುತ್ತೆ. ಸಿಟಿಯಲ್ಲಿ ಆಕ್ಚುಲಿ ಈ ಫೀಲ್ ನಾವು ಮಾಡಿರೋದಿಲ್ಲ. ನಮಗೆ ಇಲ್ಲಿ ಹೋದಾಗಂತೂ ತುಂಬಾನೇ ಖುಷಿ ಕೊಡುತ್ತೆ. ಯಾಕೆ ಅಂತಂದ್ರೆ ನಾವಿಲ್ಲಿ ನಮ್ಮ ಅಜ್ಜಿ ಜೊತೆ ಹಾಲಿಡೇಸ್ಗೆ ಹೋಗ್ತಾ ಇದ್ವಿ. ಆ ನೆನಪುಗಳು ಅದೆಲ್ಲ ಮರುಕಳಿಸ್ತಾ ಇರತ್ತೆ. ಅಂದ್ರೆ ಆ ಜಾಗಕ್ಕೆ ಹೋದಾಗಂತೂ ನಾವು ಚಿಕ್ಕ ಹುಡುಗರಲ್ಲಿ
ಆಟ ಆಡಿದ್ದು ಮತ್ತೆ ಇದ್ದಿದ್ದು ಎಲ್ಲ ಫೀಲ್ ನೋಡಿ. ಇದು ಅಷ್ಟೇ, ಅಟ್ಟನು ಏಣಿ ಹತ್ತಿ ಹೋಗ್ಬೇಕು ಅಟ್ಟಾಗೆ. ನಿಮ್ಗೆ ಅದು ನೆಕ್ಸ್ಟ್ ಬರ್ತೀನಿ. ಹಿಂಗೆ ಹೋಗ್ತಾ ಇದ್ದಂಗೆ ಹಾಲು, ಇಲ್ಲಿ ಒಂದು ಚಿಕ್ಕದು ಟಿವಿ. ಅದೇ ಹೇಳಿದ್ನಲ್ಲ, ಹಳ್ಳಿ ಮನೆ ನೋಡ್ಲಿಕ್ಕೆ ತುಂಬಾ ಚಂದ ಅಂತ ಅಂದ್ಬಿಟ್ಟು. ಹಾಗೇನೇನೆ ಹೋಗ್ತಾ ಅಂದ್ರೆ ನೆಕ್ಸ್ಟ್ ಅಷ್ಟೇನೆ, ತಿರ್ಗಿ ಇಲ್ಲೊಂದು ರೂಮು. ತಿರ್ಗಾ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಸೊ ಹಳ್ಳಿಯಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು, ಅಂದ್ರೆ ಕೆಲವ್ರಿಗೆ ಹಳ್ಳಿಲಿ ಇರೋರ್ಗೆ ಅನುಭವ ಇರುತ್ತೆ ಅಂತ ಹೇಳದ್ನಲ್ಲ, ಹಾಗೇನೆ. ಮತ್ತೆ ನೋಡಿ ಇಲ್ಲಿ ಒಲೆಯಲ್ಲೇ ಈಗ್ಲೂ ಕೂಡ ಅಡ್ಗೆ ಮಾಡೋದು. ಹೇಳಿದ್ನಲ್ಲ, ಎಷ್ಟು ಏಜ್ ಆಗಿದ್ರೂನು ನಮ್ಮ ಅಜ್ಜಿ ಈಗ್ಲೂ ಕೂಡ ಒಲೆಯಲ್ಲೇ ಅಡ್ಗೆ ಮಾಡೋದು. ಇವನ್ ಗ್ಯಾಸ್ ಇದೆ, ಬಳಸ್ತಾರೆ, ಆದ್ರೂನುನು ಒಲೆಯಲ್ಲೇ ಅಡ್ಗೆ ಮಾಡ್ತಾರೆ. ಇವಾಗ ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಯಾವುದೇ ತರದ ಇದಾಗೋದಿಲ್ಲ. ಬಿಕಾಸ್ ಒಲೆನೂ ಇರೋದ್ರಿಂದ ಅವ್ರು ಒಲೆಯಲ್ಲೇ ಅಡ್ಗೆ ಮಾಡೋದು. ಸ್ವಲ್ಪ ಎಲ್ಲಾರು ಕುತ್ಕೊಂಡು ಮಾತಾಡಿ ಅಂದ್ರೆ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು, ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಸೊ ಅವ್ರ ಜೊತೆನೂ ಮಾತಾಡಿ ಎಲ್ಲ ಇದ್ ಮಾಡ್ಕೊಂಡು ನೋಡಿ. ಇದು ಮೇಲೆ ಹಟ್ಟ ಅಂತ ಹೇಳ್ತಾರಲ್ಲ, ಅದು ಆ, ಈ ತರ ಹಿಂಗೆ ಇರುತ್ತೆ. ಆಕ್ಚುಲಿ ಆ ಹಳೆ ಕಾಲದಲ್ಲೆಲ್ಲಾನು ಇದು ಅಂದ್ರೆ ಸಾಮಗ್ರಿಗಳನ್ನ ಸ್ಟೋರ್ ಮಾಡೋದಕ್ಕೆ ಅಂತ ಮಾಡ್ಕೊಂತಾ ಇದ್ರು, ಮತ್ತೆ ಮಲಗ್ಲಿಕ್ಕೆ ಅಂತ ಮಾಡ್ಕೊಂತಾ ಇದ್ರು. ಆ ತರ ಇದು ಇವಾಗ. ಬಟ್ ಅವ್ರೊಬ್ರೇ ಇರೋದ್ರಿಂದ ಜಸ್ಟ್ ಇಲ್ಲಿ ಏನು ಇಲ್ಲ, ಹಳೆ ಸಾಮಾನುಗಳು ಹಾಕೊಂಡಿದ್ದಾರೆ ಅಷ್ಟೇನೇನೆ. ನೋಡಿ ಅಂತಾನು ಹೇಳ್ತಾ ಇಲ್ವಾ, ಆ ಹಳ್ಳಿ ವಾತಾವರಣ ಆಗಿರ್ಬೋದು, ಆ ಮನೆ ಆಗಿರ್ಬೋದು. ಆಕ್ಚುಲಿ ಪರ್ಸ್ನಲಿ ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಹಳ್ಳಿ ಮನೆಗಳು. ನಾವು ಅಂದ್ರೆ ಯೂಶುವಲಿ ಹೇಳ್ತಾ ಇರ್ತೀನಿ, ಇಲ್ಲಿ ಅಟ್ಲೀಸ್ಟ್ ಯಾವ್ದಾದ್ರು ಇದು ಅಂದ್ರೆ ನಾವ್ ಇರೋದನ್ನ ಬಾಡಿಗೆ ಕೊಟ್ಟು ಎಲ್ಲಾದ್ರೂ ಹಳ್ಳಿ ಸೈಡ್ ಹೊರ್ಟೋಗ್ಬಿಡೋಣ ಅಂತ ನನ್ನ ಹಸ್ಬೆಂಡ್‌ಗೆ. ಈ ಬೋರ್‌ವೆಲ್ಲು ಅಷ್ಟೇನೇನೆ. ಇದು ಅಷ್ಟೇ, ಈಗಿನ ಕಾಲದ ಮಕ್ಳು ಆಕ್ಚುಲಿ ಇದ್ ನೋಡ್ಲಿ ಇರಕ್ಕಿಲ್ಲ. ನಾವು ಇದನ್ನ ಬೋರ್‌ವೆಲ್ ಅಲ್ಲಿ ನೀರ್ ತಗೊಂಬರೋದಕ್ಕೆ ಕಿತ್ಲಾಡ್ತಾ ಇದೀವಿ. ನಾನ್ ಬೋರ್‌ವೆಲ್ ಒತ್ತುತ್ತೀನಿ, ನಾನ್ ಬೋರ್‌ವೆಲ್ ಒತ್ತುತ್ತೀನಿ ಅಂತ ಅಂದ್ಬಿಟ್ಟು. ಈಗಿನ ಕಾಲದ ಮಕ್ಳಿಗೆ ಇದ್ ಯಾಕೆ? ಇದ್ ಯಾಕ್ ಹಿಂಗಿದೆ? ಇದ್ರಲ್ಲಿ ನೀರ್ ಬರುತ್ತಾ? ಅಂತ ಒಂದಷ್ಟು ಪ್ರಶ್ನೆಗಳು ಕೇಳಿದ್ರು ನನ್ ಮಕ್ಳು. ಸೊ ಅವ್ರಿಗೆಲ್ಲ ಇದನ್ನ ತೋರ್ಸ್ಕೊಂಡು ಇದ್ ಮಾಡ್ಕೊಂಡು, ಸೊ ನಾವ್ ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಆಲ್ರೆಡಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಈವನ್ ತಂಗಿ ಮಕ್ಳು ಎಲ್ಲಾರುನು, ನನ್ ಮಗ್ಳಿಗಂತೂನು ಪ್ರಾಣಿಗಳು ಅಂತಂದ್ರೆ ತುಂಬಾನೇ ಇಷ್ಟ. ಈ ಕುರಿ, ಕೋಳಿ, ಹಸು, ನಾಯಿ ಇವೆಲ್ಲ ಅಂದ್ರೆ ಸಖತ್ ಇಷ್ಟ. ನೋಡಿ ಹಳ್ಳಿ ವಾತಾವರಣ ಹೇಗಿದೆ ಅಂತಂದ್ರೆ ಸಕ್ಕತ್ತಾಗಿದೆ ಮಾತ್ರ ಹಳ್ಳಿ ವಾತಾವರಣ. ಯಾವುದೇ ತರದ ಪೊಲ್ಯೂಷನ್ಸ್ ಇಲ್ಲ, ಏನು ಇಲ್ಲ, ತುಂಬಾನೇ ಚೆನ್ನಾಗಿದೆ. ನಮ್ಮ ಅಜ್ಜಿ ಜೊತೆ ಹೋಗ್ತಾ ಇದ್ದಿದ್ ನೆನಪು ಮಾತ್ರ ಎಲ್ಲಾ ರಿಕಾಲ್ ಆಗ್ತಾ ಇತ್ತು. ಸೊ ಇದು ಹಳ್ಳಿಯಲ್ಲಿ ಲಾಸ್ಟ್ ಸ್ಟಾಪ್ ಬಸ್ ಸ್ಟಾಪ್ ಇದು. ಆ ಹಳ್ಳಿ ಮರದ ಕಟ್ಟೆ ಅಂತ ಹೇಳ್ತಾರಲ್ಲ, ಸೊ ಅದು ಲಾಸ್ಟ್ ಬಸ್ ಸ್ಟಾಪ್. ಸೊ ಇಲ್ಲಿ ನಾವು ನಮ್ಮ ಅಜ್ಜಿ ಎಲ್ಲ ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಿದ್ದು. ಒಂಥರ ಆ ಫೀಲೇ ತುಂಬಾ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ಬರುತ್ತೆ. ಇದು ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್.